ಹಸ್ತಿರಬೇಕು. ಮೊದಲು ಹೋಗಿ ಈ ಬುತ್ತಿ ಮುಟ್ಟಿಸುತ್ತೀನಿ. ಓಹೋ, ನನ್ನ ಲಕ್ಷ್ಮಿ ಇಲ್ಲೇ ಇದ್ದಾಳೆ. ಮಾಂತ್ರಿಕ, ಇವಳನ್ನು ಹೊತ್ತೊಯ್ಯ ಮುನ್ನವೇ ಇವಳ ಶೀಲವನ್ನು ಕೆಡಿಸಬೇಕು. ಲಕ್ಷ್ಮಿ ನಿಲ್ಲು. ಯಾರವರು? ನಾರಾರೆಂದು ನಿನಗೆ ಪರಿಚಯಿಸುವ ಅಗತ್ಯವಿಲ್ಲ. ಬಹುದಿನದಿಂದ ಕಾಮದಿಂದ ಕಂಗೆಟ್ಟು, ತೃಷೆಯ ಹಸುವಿಗಾಗಿ ಹದಗೆಟ್ಟು, ನಿನ್ನ ತುಂಬಿದ ಬುತ್ತಿಯನ್ನುಂಡು ಹಸು ನೀಗಿಸಿಕೊಳ್ಳಲು ಬಂದಿರುವೆ. ಈ ಕಾಡಿನ ದಾರಿಗೆ ಏಕೋ ಬಂದಿಯೋ ಅದಮ್ಮ? ಈ ಬುತ್ತಿ ನನ್ನ ಗಂಡನಿಗೆ ಮೀಸಲು ಎಂದು ನಿನಗೆ ತಿಳಿದಿರಲಿ. ಮೊದಲು ಇಲ್ಲಿಂದ ಹೊರಟೋಗೋ. ಮನೆಗೆ ಹಸಿದು ಬಂದ ಭಿಕ್ಷುಕ ಎಂದು ಹಸುವಿ ನೀಗಿಸಿಕೊಳ್ಳಲಾಗದೆ ಹಾಗೆ ಹಿಂತಿರುಗುವನೆ ಸಾಧ್ಯವಿಲ್ಲ. ನೀಡಿಸಿಕೊಂಡು ಉಂಡು ಹೋಗುವುದೇ ಅವನ ಗುರಿ. ಯಾಕೆಂದರೆ ಈ ನಿನ್ನ ಬುತ್ತಿ ಗಂಡನಿಗೆ ಮೀಸಲಿಟ್ಟದ್ದು ಅಲ್ಲ. ಅವನಿನ್ನೂ ನಿನ್ನ ಕೊರಳಿಗೆ ತಾಳಿನೇ ಕಟ್ಟಿಲ್ಲ. ಇದನ್ನು ನಾನೇ ಉಂಡು ತಿರುವೆ ಬಾ. ನನ್ನ ಗಂಡ ತಾಳಿ ಕಟ್ಟುವ ಸಮಯ ಸಮೀಪ ಬಂದಿದೆ ಕಣೋ. ಅದು ನಮ್ಮ ಮಾವನರ ಆಜ್ಞೆಯಾಗಿ ತಡೆದು ನಿಂತಿದೆ. ಯಾಕಂದ್ರೆ ನೀವು ಎಲ್ಲರ ಪಾಪದ ಕೊಡ ತುಂಬಬೇಕಾಗಿದೆ. ನಮ್ಮ ಮನೆಯವರೊಂದಿಗೆ ರಣಕಳ ಮುಳುಗಬೇಕಾಗಿದೆ. ಅಂತ ಯುದ್ಧದ ಪ್ರಾರಂಭದ ಬುದ್ಧಿ ನನ್ನಿಂದ ತಯಾರಾಗುವಾಗ ಅವರಲ್ಲಿಂದ ಉದಬೇಕು ರಣಕಾಯವನು. ಇವನು ಚಲದಂಕ ಮಲ್ಲ. ಚಲದಕ ಮಲನೆಂದು ನನ್ನ ನಿನ್ನ ಸಲುವಾಗಿ ಸ್ವೀಕರಿಸಿ ಸೂಳೆಯಾಗಿರುವ ನಿನ್ನ ತಂಗಿಯಿಂದ ನನ್ನ ಸಸಿದಾರನಿಗೆ ಮದುವೆ ಮಾಡಿ ಅವಳಿಂದ ದೇವರಂತ ನನ್ನ ಮಾವನಿಗೆ ಅಪ್ಪದನೆ ಕೊಟ್ಟು ಅವ್ರನ್ನ ಮನೆಯಿಂದ ಹೊರಗಾಕಿದ್ರಲ್ಲ, ನಾಚಿಕೆ ಆಗುದಿಲ್ವ ನಿಮ್ಮ ಜನ್ಮಕ್ಕೆ? ನಾಚಿಕೆ ಅದು ಅರ್ಥಪೂರ್ಣ ತಿಳಿದುಕೊಂಡ ಈ ಮಹಾಜ್ಞಾನಿಗೆ ಲಕ್ಷ್ಮಿ, ನಾಚಿಕೆ ಎಂಬ ಮೂರಕ್ಷರದ ಮರ್ಮ ತಿಳಿದುಕೊಂಡೆ ನಾನೀ ಕಾರ್ಯಕ್ಕೆ ಕೈ ಹಾಕಿರುವೆ. ನನ್ನ ಮನೆ ಸೇರುವ ಮುನ್ನವೇ ನನ್ನ ಕೈ ಸೇರು, ಇಲ್ಲವಾದರೆ ಮಸಣಕ್ಕೆ ಸೇರುವ. ಹೂವಾಗಿ ಹೋಗವೇ ನನ್ನ ಕೈಯಲ್ಲಿ. ಬೇಗ ಬಿತ್ತು ನಿನ್ನ ಪ್ರೇಮದ ಬುತ್ತಿಯನ್ನು. ಅದನ್ನುಂಡು ಮನಸ್ಫೂರ್ತಿಯಿಂದ ಸಂತೋಷ ಪಡುವೆ. ಓಕೆ ಬ್ರದರ್, ಓಕೆ. ಕೊನೆಯದಾಗಿ ನನ್ನೊಂದು ಮಾತು ಚಿತ್ತವಿಟ್ಟು ಕೇಳು. ಹೊಟ್ಟೆಶು ತ್ರಿಸೆ ನೀಗಿಸುವುದು ಈ ಬುತ್ತಿ, ಕಾಮನೇಶು ತ್ರಿಸೆ ನೀಗಿಸುವುದು ಈ ಬುತ್ತಿ. ಹೊಟ್ಟೆಶು ನನ್ನ ಗಂಡನಿಗೂ ಆಗಿದೆ, ಈಗ ನಿನಗೂ ಆಗಿದೆ. ನಾನೀಗ ಬೇಗ ಹೋಗಿ ನನ್ನ ಗಂಡನಿಗೆ ಆ ತಾಟಿನಲ್ಲಿ ಊಟ ಮಾಡಿಸು ಬರುವೆ. ಅದೇ ತಾಟಿನಲ್ಲಿ ಅವನು ಉಂಡ ಬಿಟ್ಟದನ್ನು ತರುವೆ. ನಂತರವೇ ನೀನು ಊಟ ಮಾಡುವಂತೆ. ನಿನ್ನ ಗಂಡ ಉಂಡ ಬಿಟ್ಟ ಎಂಜಲವನ್ನು ಉಂಡೆಂದು ಹೇಳುವೆ ಹೆಣ್ಣೆ? ಹೌದು, ನಿಜ. ಅದರಂತೆ ಈ ದೇವು ಕೂಡ ನನ್ನ ಗಂಡನಿಗೆ ಮೀಸಲಿತ ಬುಟ್ಟಿ. ಇದು ಕೂಡ ಅವನು ಉಂಡ ಬಿಟ್ಟ ಎಂಜಲು. ಎಡೆ ಇದನ್ನೇಕೆ ಬಯಸುತ್ತಿರುವ ಬೇಬರ್ಸಿ? ಮಾತಿಗೆ ಬೆಳೆಸಿ ನನ್ನ ಕೆರಳಿಸಿಯ ಹೆಣ್ಣೆ, ನಾನಿನ್ನ ಬಿಡಲಾರೆ. ಬಾರೆ ಲೇ ಮನವರ್ಕ ಮನೋಹರ, ಬತ್ತ ಬಂದಿಯಲೇ ನನ್ನ ಮರದೆ ಮೇಲೆ. ಮಗನೇ, ಈ ಸಲ ನಿನ್ನ ಪ್ರಾಣದ ಹಂಗು ತೊರೆದೆ. ನಾನಿವಳ ಸಂಖ್ಯೆ ಬಯಸುತ್ತೇನೆ ಬೀರ. ಅಂದು ನನ್ನ ಕೈ ತಪ್ಪಿಸಿ ನಿನಗೆ ಮೈ ಒಪ್ಪಿಸಿ ತಾಳಿ ಇಲ್ಲದೆ ಬಿದ್ದಿರುವ ಇವಳಿಗೆ ನಾನೇ ಬಾಳು ಕೊಡ್ಬೇಕೆಂದು ಬಂದಿರುವೆ. ನೀನು ಕಣ್ಣುಮರಾಗಿ ಬಿಡಲಿಂದ ಮತ್ತೊಬ್ಬರ ಮಡದಿ ಏರಿದರೆ ಅವೇನು ಬಜಾರದಲ್ಲಿ ಸಿಗುವ ಹಣ್ಣುಗಳೇನು ಲೇ ಪಡುವ. ಇವಳು ನನ್ನ ಸ್ವಂತ. ಮತ್ತೆ ನಂದು ಮಾತನಾಡಿದರೆ ತಡ ಮಾಡಿದೆ. ಈಗಲೇ ನಿನ್ನ ರುಂಡವನ್ನು ತಂದು ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಟ.
ಸಾಮರ್ಥ್ಯ ಎಂಥದ್ದು ಎಂಬುದು ನಿನಗಿನ್ನು ತಿಳಿದಿಲ್ಲ. ನನ್ನ ಮೈ ಮುಟ್ಟುವ ಗಂಡು ಈ ಭೂಮಿ ಮೇಲೆ ಎಲ್ಲಿ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಸುಮ್ಮನೆ ಕೈ ಬಿಟ್ಟು ಹೋಗು ಇವನನ್ನು. ಪಿಸ್ತೂಲು ತೋರಿಸಿ ನನ್ನನ್ನು ಎದುರಿಸ್ತೀಯ, ಪಿಸ್ತೂಲು ತೋರಿಸಿ ನನ್ನನ್ನು ಎದುರಿಸ್ತೀಯಾಲೆ. ನಾನು ಎತ್ತವನು ಎಂಬುದು ನಿನಗೆಲ್ಲ ಪಕ್ಕ ತಿಳಿದಿಲ್ಲ. ಈ ನಿನ್ನ ಗೌಡನಿಗೆ ಎದರದ ಕಂಡು ನಾನು ಈ ನಿಮ್ಮ ಪುಂಡಾಟಿಗೆ ಮಾತಿಗೆ ಕಟ್ಟಿಕೊಂಡು ಹೆದರಿ ಕಟ್ಟಿಕೊಂಡವಳನು ಕೈ ಬಿಟ್ಟು ಹೋಗಲಾಕ ಇವನು ಹೇಡಿಯ ಕುಲದಾಗ ಹುಟ್ಟಿಲ್ಲ. ಇವನ ಸಂಗೊಳ್ಳಿ ರಾಯಣ ಕುಲದಾಗ ಹುಟ್ಟಿ ಚಂದೂರು ಲಕ್ಷ್ಮಣ ಕೆರಡ್ಯಾಗ ಬೆಳೆದು ಬಾರಲೇ ಇವಳ ಕಣ್ಣು ಸಲಾಗಿ ಬೇಡ ಬೇಡ ಬೇಡ, ಸಾಧ್ಯವಿಲ್ಲ. ನೀನು ಈ ಭೂಮಿ ಮೇಲೆ ಬದುಕಿರಬಾರದು. ಯಾಕಂದರೆ ಈ ನಿನ್ನ ಸೂಳಿಯನ್ನು ನನ್ನ ತಮ್ಮನ ಕೈ ಹಿಡಿಸಿದ್ಯಲ್ಲ, ಅದಕ್ಕೆ ನಾನೀಗ ಈ ಭೀಮನ ದುಶ್ಯಾಸನ ಎದೆ ರಕ್ತ ಕೊಡದಂಗ ನಿನ್ನ ಎದೆ ರಕ್ತ ಕೊಡಲೆ. ಎಲ್ಲ ದ್ರೋಹನ ಎದೆ ರಕ್ತ, ಆ ದ್ರೋಹನ ತೊಡೆ ಭೀಮ ಮುರಿದಂತೆ ನಾನಿವನ ತೊಡೆ ಹೊತ್ತು ಮರಲೆ. ರಾವಣ 10 ತಲೆ ಶ್ರೀರಾಮ ತೆಗೆದಂಗ ನಾನಿವನ ತಲೆ ಕತ್ತರಿಸಲೆ. ಹೇಳು ಜೈ ಬಸವರಾಜ. ನಿಲ್ಲಿರಿ, ಈ ಸಮಯದಲ್ಲಿ ಅವನಿಗೆ ಜೀವದಾನ ಮಾಡಿರಿ. ಕೈ ಬಿಡು ಲಕ್ಷ್ಮಿ, ಎತ್ತಿದ ಕೊಳ್ಳಿ ಕೆಳಗೆ ಬಿಡಲು ಸಾಗೋದಿಲ್ಲ. ಸರಿ ಹಿಂದಕ್ಕ ಕೈ ಹಿಂದೆ ತೆಗೆದಿದ್ದರೆ ನಿಮಗೆ ನನ್ನ ಮೇಲೆ ಆಣೆ. ಲಕ್ಷ್ಮಿ, ಎಂತವನಿಗೆ ಜೀವದಾನ ಮಾಡಿಬಿಟ್ಟೆ. ಹೋಗಲೇ ಹೋಗು, ಇದೊಂದು ಸಾರಿ ಬದುಕೋ ಹೋಗು. ಲಕ್ಷ್ಮಿ, ನನ್ನ ಹೇಳಿಕೆ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಿ ಬಿಡಿ. ಚೇಚೆ, ಆ ಮಾತೇಕೆ? ನಿಮ್ಮಿಂದಲೇನೆ ಎಲ್ಲ ಅಕ್ಷರ ಜ್ಞಾನವನು ಕಲಿತವನು ನಾನಲ್ಲವೇ? ಚೇ ಚೇ ಚೇ, ನಿಮಗೂ ಆ ಮಾತಿಗೆ ಕಲಿಯೋರಿಗೆ ಕಲಿಸೋದು ಕಲ್ತವರ ಮಾಡ್ಯಾನ. ಈಗ ರಾಕ್ಷಸರಂತೆ ಸಮೀಪ ಬಂದಿದೆ. ನಿಮ್ಮ ಅಣ್ಣನ ಆಜ್ಞೆ ಇಲ್ಲದೆ ನೀವು ಏನು ಮಾಡಬಾರದು. ನಡೀರಿ, ತುಂಬಾ ಹೊಟ್ಟೆ ಹಸಿವು ಆಗಿದೆ, ಊಟ ಮಾಡುವರಂತೆ. ಬನ್ನಿ, ಹಾಗಾದ್ರೆ ಅಲ್ಲಿಯವರಿಗೆ ಆಡುತ್ತಾ ಕುಣಿತಾ ಹೋಗೋಣ. ಎಲ್ಲ ಸರಿ, ಆಡು ಕುಣಿಯನಂತ ಬನ್ನಿ.